ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಮತ್ತೊಂದು ಶಾಕ್ ಎದುರಾಗಿದೆ. ಎಚ್ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಾಯಿತು. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರುವುದಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿರುವಂತಹ ಸಂತ್ರಸ್ತೆಯ ಪುತ್ರ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಗ ದೂರಿದ್ದಾನೆ. ಸಂತ್ರಸ್ತೆಯ ಮಗನ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ಅಪ್ಪ ಅಂದರೆ ಎಚ್ ಡಿ ರೇವಣ್ಣ ಮಾಜಿ ಸಚಿವರು ಹಾಗೂ ಎಚ್ ಡಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಜಿಲ್ಲೆಯ ಕೆಆರ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊದಲಿಗೆ ಒಂದು ಮೌಖಿಕ ದೂರು ಇದು ಅಂತ ಹೇಳಲಾಗ್ತಾ ಇತ್ತು. ಕೇವಲ ಮೌಖಿಕವಾಗಿ ಒಂದು ಆರೋಪವನ್ನು ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ಆ ದೂರಿನ ಅನ್ವಯ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ನನ್ನ ತಾಯಿ ಇದ್ರು, ನನ್ನ ತಾಯಿಯನ್ನು ಕೂಡ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ. ಅದಾದ ನಂತರ ಅದನ್ನು ನೋಡಿದ ನಂತರ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಕಿಡ್ನಾಪ್ ಮಾಡಿದ್ಯಾರು? ಎಚ್ ಡಿ ರೇವಣ್ಣ ಅಂತ ಈ ಕೇಸ್ನಲ್ಲಿ ದಾಖಲಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸೆಕ್ಷನ್ಗಳನ್ನು ನೋಡ್ತಾ ಇದ್ದೀರಿ. 364 ಕಿಡ್ನಾಪಿಂಗ್ ಆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ನೋಡಿ, ಫಿರ್ಯಾದುದಾರರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಎಚ್ ಡಿ ರೇವಣ್ಣ ವಿರುದ್ಧ ನೇರವಾಗಿ ಆರೋಪ ಮಾಡಲಾಗಿದೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಲೀಕ್ ಆಯ್ತಲ್ಲ, ಆ ವಿಡಿಯೋದಲ್ಲಿ ನನ್ನ ತಾಯಿಯ ವಿಡಿಯೋ ಕೂಡ ಇತ್ತು, ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇದು. ಪೆನ್ ಡ್ರೈವ್ ಪ್ರಕರಣದಲ್ಲಿ ತನ್ನ ತಾಯಿಯ ವಿಡಿಯೋ ಇದೆ. ವಿಡಿಯೋ ಬಹಿರಂಗ ಆದ ಬಳಿಕ ನಮ್ಮ ತಾಯಿ ಕಾಣಿಸ್ತಾ ಇಲ್ಲ, ನನ್ನ ತಾಯಿಯನ್ನ ಕರೀತಾ ಇದ್ರು. ಸತೀಶ್ ಬಾಬು, ಎಚ್ ಡಿ ರೇವಣ್ಣ ಇಬ್ರು ಕರೀತಾ ಇದ್ರು. ಇದಾದ ಬಳಿಕ ನಮ್ಮ ತಾಯಿ ನಾಪತ್ತೆಯಾಗಿದ್ದಾರೆ ಅಂತ ಈ ಕೇಸ್ ದಾಖಲಾಗಿದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಹಳ ಇಂಪಾರ್ಟೆಂಟ್, ಎಚ್ ಡಿ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇದು. ಆ ವಿಡಿಯೋದಲ್ಲಿ ನನ್ನ ತಾಯಿ ಇದ್ರು. ನನ್ನ ತಾಯಿಯ ವಿಡಿಯೋ ಹೊರಬಂದ ತಕ್ಷಣನೇ ರೇವಣ್ಣ, ಸತೀಶ್ ಅನ್ನುವಂಥವ್ರು ಇಬ್ರು ನಮ್ಮ ತಾಯಿಯನ್ನ ಬರ ಹೇಳಿದ್ರು, ಕರೆದ್ರು. ಅದಾದ ಬಳಿಕ ನನ್ನ ತಾಯಿ ಹೋದ ನಂತರ ಈಗ ಕಾಣಿಸ್ತಾ ಇಲ್ಲ. ಪ್ರಜ್ವಲ್ ನಮ್ಮ ಅಮ್ಮನ ಕಾಲು ಕಟ್ಟಿ ಬಲಾತ್ಕಾರ ಮಾಡಿದ್ದಾರೆ. ಕಾಲು ಕಟ್ಟಿ ಹಾಕಿ ಬಲಾತ್ಕಾರ ಮಾಡಿರೋ ಬಗ್ಗೆ ಸಂಬಂಧಿಕರು ನನಗೆ ಹೇಳಿದ್ರು. ಎಫ್ಐಆರ್ ನಲ್ಲಿ ತಾಯಿ ನಾಪತ್ತೆಯ ಬಗ್ಗೆ ಮಗನಿಂದ ಉಲ್ಲೇಖ. ಮೇ 1ರಂದು ನನ್ನ ಸ್ನೇಹಿತರ ಮೂಲಕ ಅಶ್ಲೀಲ ವಿಡಿಯೋ ಮಾಹಿತಿ ನನಗೆ ಸಿಕ್ತು. ತಕ್ಷಣ ಅಮ್ಮನಿಗೆ ಫೋನ್ ಮಾಡಿದ್ರು, ಯಾರು ಫೋನ್ ಕೊಡ್ಲಿಲ್ಲ. ರೇವಣ್ಣ ಮತ್ತು ಸತೀಶ್ ಬಾಬಣ್ಣ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ. ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಇದು. ನನ್ನ ತಾಯಿಯ ಕಾಲನ್ನ ಕಟ್ಟಿ ಹಾಕಿ ಬಲಾತ್ಕಾರ ಮಾಡಲಾಗಿದೆ. ನನ್ನ ತಾಯಿಯ ಕಾಲನ್ನ ಕಟ್ಟು ಹಾಕಿ ಬಲಾತ್ಕಾರ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಾದ ಬಳಿಕ ನಾನು ಕರೆ ಮಾಡಿದ್ರೆ ನನ್ನ ತಾಯಿ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ, ಯಾರೂ ನನ್ನ ತಾಯಿಗೆ ಫೋನ್ ಕೊಡ್ಲಿಲ್ಲ. ಅದಾದ ಬಳಿಕ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ. ಎಚ್ ಡಿ ರೇವಣ್ಣ, ಸತೀಶ್ ಬಾಬಣ್ಣ ಅನ್ನುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಬಹಳ ಸವಿಸ್ತಾರವಾಗಿ ಈ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಆ ಎಫ್ಐಆರ್ ನ ಪ್ರತಿ ಕೂಡ ಇದೆ, ನಿಮಗೆ ತೋರಿಸ್ತಾ ಇದೀವಿ ನಾವು. ರೇವಣ್ಣ ಹಾಗೂ ಸತೀಶ್ ಬಾಬಣ್ಣ ಈ ಇಬ್ಬರ ವಿರುದ್ಧ ದಾಖಲಾಗಿರುವಂತ ಎಫ್ಐಆರ್. ಈ ಎಫ್ಐಆರ್ ನಲ್ಲೂ ಕೂಡ ಎಚ್ ಡಿ ರೇವಣ್ಣ A1 ಆರೋಪಿ. ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್, ಅದರಲ್ಲೂ ಕೂಡ A1. ತಾಯಿಯನ್ನ ಗೊತ್ತಿಲ್ಲದ ಜಾಗದಲ್ಲಿ ಕೂಡಿ ಹಾಕಿದ್ದಾರೆ. ನನ್ನ ತಾಯಿಯ ಜೀವಕ್ಕೆ ತೊಂದರೆ ಇದೆ, ನನಗೆ ಸುಳ್ಳು ಹೇಳಿ ಕೇಸ್ ಆಗತ್ತೆ ಅಂತ ಸತೀಶ್ ಬಾಬಣ್ಣ ಬೆದರಿಸಿದ್ದಾರೆ. ಬೇಲ್ನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಸಬೂಬು ಹೇಳಿದ್ರು. ಎಫ್ಐಆರ್ ನಲ್ಲಿ ತಾಯಿ ನಾಪತ್ತೆಯ ಬಗ್ಗೆ ಮಗ ಉಲ್ಲೇಖ ಮಾಡಿದ್ದಾರೆ. ನನಗೆ ಯಾರೋ ನನ್ನ ಸ್ನೇಹಿತರು ಕರೆ ಮಾಡಿದ್ರು, ಆ ವಿಡಿಯೋದಲ್ಲಿ ನಿನ್ನ ತಾಯಿ ಇದ್ದಾರೆ ನೋಡು ಅಂತ ಹೇಳಿದ್ರು. ಆಮೇಲೆ ನನಗೆ ಈ ವಿಷಯ ಗೊತ್ತಾಯ್ತು. ನನ್ನ ತಾಯಿಯನ್ನ ಕೈಕಾಲನ್ನ ಕಟ್ಟು ಹಾಕಿ ಅತ್ಯಾಚಾರ ಮಾಡಿದ್ದಾರೆ. ನನ್ನ ತಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಅದಾದ ಬಳಿಕ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಇದೇ ರೇವಣ್ಣ, ಇದೇ ಸತೀಶು ಇವರೆಲ್ಲ ಕರೆ ಮಾಡಿದ್ರು ನನ್ನ ತಾಯಿಗೆ. ಅದಾದ ನಂತರ ನನ್ನ ತಾಯಿ ಹೋದ್ರು. ಅದಾದ ಬಳಿಕ
ತಾಯಿ ನಾಪತ್ತೆಯಾಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಇವರು ಅಂತ ಎಫ್ಐಆರ್ ನಲ್ಲಿ ದೂರು ಕೊಡಲಾಗಿದೆ. ಏಪ್ರಿಲ್ 29ನೇ ತಾರೀಕು ರಾತ್ರಿ 9 ಗಂಟೆಗೆ ತಾಯಿಯ ಕಿಡ್ನಾಪ್ ಆಗಿದೆ. ರೇವಣ್ಣರ ಸೂಚನೆಯಂತೆ ಕರೆದೊಯ್ಯಲಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಸತೀಶ್ ಬಾಬು ಬೈಕ್ನಲ್ಲಿ ಬಂದು ತಾಯಿಯನ್ನ ಕರೆದೊಯ್ದರು. ಪೊಲೀಸರಿಗೆ ಸಿಕ್ಕರೆ ಕೇಸ್ ಆಗತ್ತೆ ಅಂತ ಬೆದರಿಸಿ ಕರೆದೊಯ್ದಿದ್ದಾರೆ. ಹಲ್ಲೆ ಕೇಸ್ನಲ್ಲಿ ನೀವಿದ್ದೀರಿ ಅಂತ ಬೆದರಿಸಿ ಕರೆದೊಯ್ದಿದ್ದಾರೆ. ನೀವು ಹಲ್ಲೆ ಕೇಸ್ನಲ್ಲಿದ್ದೀರಿ, ಬಂದು ಬಿಡಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿದ್ದಾರಂತೆ. ನಮ್ಮ ತಾಯಿಯನ್ನ ಅಪಹರಿಸಿ ಕೂಡಿ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಗಿರೋದಿಷ್ಟೇ, ಆ ವಿಡಿಯೋದಲ್ಲಿ ಈಕೆಯ ಫೋಟೋ ಕೂಡ ಇತ್ತು, ವಿಡಿಯೋ ಇತ್ತು. ಒಂದು ವೇಳೆ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನೀವಿಲ್ಲಿರೋದು ಬೇಡ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಅದಾದ ಬಳಿಕ ನನ್ನ ತಾಯಿ ಕಾಣಿಸ್ತಾ ಇಲ್ಲ, ಫೋನ್ ಮಾಡಿದ್ರು ಫೋನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ರಂಗಸ್ವಾಮಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರಂಗಸ್ವಾಮಿ, ಬೆಳಗ್ಗೆ ಹೇಳ್ತಾ ಇದ್ರೆ ಇದೊಂದು ಮೌಖಿಕವಾದಂತಹ ದೂರು, ಇನ್ನೂ ಗೊತ್ತಿಲ್ಲ ಎಫ್ಐಆರ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಆದ್ರೆ ಎಫ್ಐಆರ್ ಆಗಿದೆ, ಎಫ್ಐಆರ್ ಕಾಪಿ ಇದೆ, ಏನೆಲ್ಲ ದೂರಿದೆ ಅಂತ ಈ ಎಫ್ಐಆರ್ ನಲ್ಲಿ. ವಾಸುದೇವ್, ಇದೊಂದು ಅತ್ಯಾಚಾರ ಮತ್ತು ಕಿಡ್ನಾಪ್ ಪ್ರಕರಣ ಆಗಿರುವ ಕಾರಣಕ್ಕಾಗಿ ದೂರನ್ನು ಕೊಟ್ಟವರು ಯಾರು, ನೊಂದವರು ಯಾರು ಮತ್ತು ಅವರ ಊರು ಯಾವುದು, ವಯಸ್ಸು ಯಾವುದು, ಎಲ್ಲದರ ಮಾಹಿತಿ ಇದ್ದರೂ ಕೂಡ ಕಾನೂನಾತ್ಮಕವಾಗಿ ಅದನ್ನು ಪ್ರಸಾರ ಮಾಡಲಿಕ್ಕೆ ಅವಕಾಶ ಇಲ್ಲದ ಕಾರಣಕ್ಕಾಗಿ ನಾವು ಅದನ್ನು ಬಹಿರಂಗಪಡಿಸ್ತಾ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಇದು ಮೊದಲನೆಯ ವಿಚಾರ. ಆದರೆ ಎರಡನೆಯದ್ದೇನು ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಒಂದೊಂದೇ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಸಂದರ್ಭದಲ್ಲಿ ಒಂದು ವಿಡಿಯೋ ತುಣುಕನ್ನು ಎಡಿಟ್ ಮಾಡಿರುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಬಹಿರಂಗಪಡಿಸಲಾಗಿತ್ತು. ಹಾಗೆ ಬಹಿರಂಗವಾದಂತಹ ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ ಒಬ್ಬ ಮನೆ ಕೆಲಸದ ಮಹಿಳೆಯನ್ನ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾದ ವ್ಯಕ್ತಿ ಬಲವಂತವಾಗಿ ಅತ್ಯಾಚಾರ ಮಾಡುವಂತಹ ವಿಡಿಯೋ ತುಣುಕುಗಳಿದ್ವು. ಅದನ್ನು ಕಂಡು ಸಾರ್ವಜನಿಕರು ಅಸಹ್ಯವನ್ನು ಪಟ್ಟುಕೊಂಡಿದ್ರು. ಹಾಗೆ ಅಸಹ್ಯ ಪಟ್ಟುಕೊಂಡ ಪ್ರಕರಣವೇ ಇದು ಎಫ್ಐಆರ್ ದಾಖಲಾಗಿರೋದು ಅನ್ನೋದು ಕೂಡ ಈಗ ಸಿಕ್ಕಿರುವ ಮಾಹಿತಿ. ಅಂದರೆ ವಿಸ್ತಾರ ನ್ಯೂಸ್ ಅಧಿಕೃತವಾಗಿ ಖಚಿತಪಡಿಸ್ತಾ ಇದೆ. ಅಂದರೆ ಅತ್ಯಾಚಾರಕ್ಕೆ ಒಳಪಟ್ಟ ಮನೆ ಕೆಲಸದ ಮಹಿಳೆ ಯಾರಿದ್ದಾರೆ ಆ ಕೇಸಿಗೆ ಸಂಬಂಧಪಟ್ಟಂತೆ KR ನಗರದಲ್ಲಿ ಪೊಲೀಸ್ ಠಾಣೆ KR ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಟ್ಟು ಆ ಮಹಿಳೆಗೆ 3 ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಮಗ KR ನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಮುಖ್ಯವಾಗಿ 6 ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಮನೆಯಲ್ಲಿ ಆ ಮಹಿಳೆ ಅಥವಾ ಸಂತ್ರಸ್ತ ಮಹಿಳೆ ಕೆಲಸವನ್ನು ಮಾಡಿಕೊಂಡಿದ್ರು. ಕೆಲಸ ಮಾಡುವ ಸಂದರ್ಭದಲ್ಲಿ ಆಗಿರುವಂತಹ ಏನಂದರೆ ಆ ವಿಡಿಯೋ ಚಿತ್ರೀಕರಣ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಯ ಹಿಂದಿನ ದಿನ ಬಂದು ಸತೀಶ್ ಬಾಬು ಅನ್ನುವಂತಹ HD ರೇವಣ್ಣ ಅವರ ಸಂಬಂಧಿ ಯಾರು ಆ ಸಂತ್ರಸ್ತ ಮಹಿಳೆ ಇದ್ದಾರೆ ಅವರ ಮನೆಯಿಂದ ಅಂದರೆ HD ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿ ಒಂದು 6 ವರ್ಷ ಕೆಲಸ ಮಾಡಿರ್ತಾರೆ. ವಾಪಸ್ ಅವರ ಮನೆಯಲ್ಲೇ ಬಂದು ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಚುನಾವಣೆಗೂ ಹಿಂದಿನ ದಿನ ಬಂದು ಸತೀಶ್ ಬಾಬು ಅನ್ನುವಂತಹ ವ್ಯಕ್ತಿ ಬೈಕ್ನಲ್ಲಿ ಆ ಮಹಿಳೆಯನ್ನು ಕರೆದುಕೊಂಡು ಹೋಗ್ತಾನೆ ಮತ್ತು ಚುನಾವಣೆಯ ದಿನ ವಾಪಸ್ ಕರೆದುಕೊಂಡು ಬಂದು ಬಿಡ್ತಾನೆ. ಬಿಟ್ಟಂತಹ ಸಂದರ್ಭದಲ್ಲಿ ದೂರು ಕೊಟ್ಟಿರುವಂತಹ ಯುವಕ ಏನಿದ್ದಾನೆ ಆತ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ HD ರೇವಣ್ಣ ಅವರ ಸೂಚನೆ ಮೇರೆಗೆ ನಿಮ್ಮ ತಾಯಿಯನ್ನು ಮತ್ತು ನೀವು ಯಾರು ಕೂಡ ಪೊಲೀಸರಿಗೆ ದೂರನ್ನು ಕೊಡಬೇಡಿ ಅಥವಾ ಅವ್ರ ಕೈಗೆ ಸಿಗಬೇಡಿ, ಅವ್ರಿಗೆ ಸ್ಟೇಟ್ಮೆಂಟ್ ಮಾಡಬೇಡಿ ಅನ್ನುವಂತಹ ತಾಕೀತನ್ನು ಸತೀಶ್ ಬಾಬು ಮಾಡ್ತಾನೆ. ಮತ್ತೆ 2 ದಿನಗಳ ನಂತರದಲ್ಲಿ ಮನೆಗೆ ಬಂದು ಆ ಸಂತ್ರಸ್ತ ಮಹಿಳೆಯನ್ನು ಬೈಕ್ನಲ್ಲಿ ಮತ್ತೆ ಕರೆದುಕೊಂಡು ಹೋಗಿದ್ದಾನೆ. ಹಾಗೆ ಕರ್ಕೊಂಡು ಹೋದಂತಹ ತಾಯಿ ಈವರೆಗೂ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರು ಕೂಡ ಫೋನಿಗೆ ಕನೆಕ್ಟ್ ಆಗ್ತಿಲ್ಲ. ಸತೀಶ್ ಬಾಬು ಅವರು ಕೂಡ ಅವರನ್ನು ಎಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನೋದು ದೂರಿನ ಸಾರಾಂಶ ಆಗಿದೆ. ಇದರ ಆಧಾರದ ಮೇಲೆ KR ನಗರ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ASP ನಂದಿನಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.